16 ಫೆಸ್ಟಿವಲ್ ಆಗಿದೆ, ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. 16 ಫೆಸ್ಟಿವಲ್ ಅಲ್ಲಿ ಆಗದಂತಹ ಕಾಂಟ್ರವರ್ಸಿ ಸಾಧು ಕೋಕಿಲ್ ಅವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಯಾಕಾಗಿದೆ? ಇಂಡಸ್ಟ್ರಿಯಲ್ಲಿ ಸಾಧು ಕೋಕಿಲ್ ಅವರ ಕಾಲಿಡಿಯುವಂತ ಜನ ಜಾಸ್ತಿ ಇದಾರ? ಅದನ್ನ ನಾನು ಮಾತಾಡಬಾರ್ದು ನೋಡಿ. ಆಬ್ವಿಯಸ್ಲಿ ಇಟ್ ಇಸ್ ನೋ. ನೋಡಿ, ಪ್ರತಿಯೊಬ್ಬರು ಬಂದಾಗ್ಲೂ ಒಂದೊಂದ್ಸರಿ ಒಂದೊಂದು ಕಾಂಟ್ರವರ್ಸಿನೋ ಇನ್ನೊಂದು ಏನೋ ಮ್ಯಾಟ್ರು ಏನಾರು ಒಂದು ಬರ್ಲೇಬೇಕು, ಇಲ್ಲಾಂದ್ರೆ ಅದು ಹಿಟ್ ಆಗಲ್ಲ. ಈಗ ನಮ್ದು ಕಾಂಟ್ರವರ್ಸಿನ ಏನು ಆಗಿದೆ, ಆದ್ರೂ ಕೂಡ ನಮಗೆ ಈ ನಮ್ಮ 16ನೇ ಏನು ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದೆ ತುಂಬಾ ದೊಡ್ಡ ಹಿಟ್ ಆಗಿದೆ. ಹಿಟ್ ಆಗಿದೆಯಾ ಇಲ್ಲ? ಖಂಡಿತ ಹಿಟ್ ಆಗಿದೆ. ಎಲ್ಲ ಜನರ ಈ ಫೆಸ್ಟಿವಲ್ ಅಲ್ಲಿ ಬಂದಂತ ಎಲ್ರು ಕೂಡ ಬಹಳ ಸಂತೋಷ ಪಡ್ತಾರೆ. ಅದೇ ನಮಗೆ ಬೇಕಾದ್ರೆ. ಹೊರಗಡೆನವ್ರು ಕಾಲು ಎಳೆಯುವುದು ಓಕೆ, ಇಂಡಸ್ಟ್ರಿ ಒಳಗಿನವರು ತುಂಬಾ ಜನ ಸಾಧು ಕೋಕಿಲ್ ಅವ್ರು ನಮ್ಮನ್ನ ನೋಡಿದ್ರು ನೋಡಲ್ವ, ನಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಈ ರೀತಿಯಾದಂತಹ ಚರ್ಚೆಗಳು. ಅವ್ರ ಒಳಗಿನ ಪ್ರೀತಿ ಎಲ್ರು ನನ್ನ ನೋಡಿ. ಸಾಧು ಕೋಕಿಲ ಪ್ರತಿಯೊಬ್ಬರ ಮನೆಯ ಮಗ, ಇದು ಒಪ್ಕೊಳ್ತೀರ ನೀವು? ಯಾವುದೇ ಮನೆ ಆಗ್ಲಿ, ಯಾರೇ ಇಂಡಸ್ಟ್ರಿಯರ್ ಆಗ್ಲಿ, ಎಲ್ರು ಸಾಧು ಕೋಕಿಲ ಅಂತ ತಕ್ಷಣ ಏಯ್ ಸಾರ್ ನೀವ್ ನೋಡಿನೇ ನಾನ್ ಮಲ್ಗೋದು ಅಂತಾರೆ. ಪಾಪ ಲೆಟ್ಸ್ ಅಪ್ರಿಶಿಯೇಟ್ ಹಿಸ್ ಎಫರ್ಟ್ಸ್. ಯಾ ಪಾಪ ಅವರು ನಿನ್ನೆ ಅದೇ ನೀವು ಮತ್ತೆ ಕಲಾವಿದರು ನಮ್ಮ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಸರ್ ವಿಧಾನಸೌಧ ಹತ್ರ ಹೋಗಿದ್ರಿ ಅಂತ. ಇದೆಲ್ಲ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಆಗಿರುವಂತ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತಾ? ಯಾವ್ದು ಸರಿ? ಅಂದ್ರೆ ಈಗ ಕಲಾವಿದರ ವಿಚಾರ ಬಂತು, ಕಲಾವಿದರು ಬರ್ಲಿಲ್ಲ, ಯಾವ ವಿಷಯ ಅಂತ ನೀವ್ ಹೇಳಿದ್ರು? ಕಲಾವಿದರು ಒಗ್ಗಟ್ಟಬೇಕು ಮತ್ತೆ ಬಂದಿಲ್ಲ ಅನ್ನೋ ವಿಚಾರ ಬಂತಲ್ಲ. ರಾಕ್ಲೈನ್ ವೆಂಕಟೇಶ್ ಅವರು ಇವಾಗ್ಲೂ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಪ್ರತಿ ವರ್ಷದಂತೆ 16ನೇ ಬಿಫಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ ಅಲ್ಲಿ ಏನಿದೆ, ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪೋಸ್ಟಲ್ ಹೋಗುತ್ತೆ, ಯಾರ್ಯಾರಿಗೆ ಖುದ್ದಾಗಿ ಕೊಡಬೇಕು, ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಷ್ಟು ನಾನು ಡೇ 1 ಕ್ಲಾರಿಫಿಕೇಶನ್ ಕೊಡ್ತೇನೆ ಇದೀನಿ. ಪಾಪ ಅವ್ರು ನನಗೂ ತೋರಿಸಿದ್ರು, ಕೊಟ್ಟಿದ್ದೀವಿ. ನಾನು ಖುದ್ದಾಗಿ ಹೋಗಿ ಕೆಲವರಿಗೆ ಕೊಟ್ಟಿದ್ದೀವಿ. ನಮ್ಮ ಅನಂತು ಅವರು ತಿರ್ಗಾ ನೀವು ಇದನ್ನ ಹಾಕಲ್ಲ, ಕಟ್ ಮಾಡ್ಬಿಡ್ಬೇಡಿ. ಅನಂತು, ರಮೇಶು ಮತ್ತೆ ನಮ್ಮಲ್ಲೇ ಸಂಘದ ಲೀಡರ್ ಇಲ್ಲಿದ್ದಾರೆ ನೋಡಿ, ಯಾರು ಸುಧೀಂದ್ರ ವೆಂಕಟೇಶ್ ಕೂಡ ಎಲ್ಲ ಕಡೆ ಹಂಚಿದ್ದಾರೆ. ಇದು ನಿಜ. ಅದರಿಂದಾಗಿ ಅದ್ರ ಬಗ್ಗೆ ತಿರ್ಗಾ ಅದನ್ನೇ ಕೇಳ್ತಾ ಇದ್ರೆ ವೇಸ್ಟ್ ಆಗುತ್ತೆ ಅಲ್ವಾ? ಈಗ ಮುಂದಕ್ಕೆ ಏನು, ಮುಂದಿನ ವರ್ಷ ನಾವೆಲ್ಲ ಕಲಾವಿದರು ಇನ್ನೂ ಮುಂಚೆನೆ ನೀಟಾಗಿ ಸೇರಿ ಸರ್ ನೆಕ್ಸ್ಟ್ ಟೈಮ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಬಿಟ್ಟು ಎಲ್ಲರಿಗೂ ಒಂದೇ ಸತಿ ಕಳ್ಸಿ. ನಾಳೆ ಬಜೆಟ್ ಇದೆ ಸರ್, ಅದು ಬರೀ ಇದಲ್ಲ, ಏನಾಗುತ್ತೆ ಮೇಡಮ್ ಅವ್ರನ್ನ ಕೇಳಿ. ನಮ್ದು ಕ್ಲಿಯರ್ ಆಯ್ತಾ ಸಮಯ? ನಮಸ್ಕಾರ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.